ನಮಸ್ಕಾರಗಳು. ನಾವು ಈ ದಿನ ಗೌರಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಬ್ಬವನ್ನ ಪ್ರತಿ ವರ್ಷ ಮೇವಾರದ ಬಿಲ್ ಸಮುದಾಯವು ಆಚರಿಸುತ್ತದೆ. ಇದು 40 ದಿನಗಳ ಆಚರಣೆಯಾಗಿದೆ. ರಾಜಸ್ಥಾನದ ಬಿಲ್ ಸಮುದಾಯದಿಂದ ಪ್ರದರ್ಶಿಸಲ್ಪಡುವ 40 ದಿನಗಳ ನೃತ್ಯ ನಾಟಕ ಉತ್ಸವ ಗೌರಿ ಹಬ್ಬವಾಗಿದೆ. ಇದು ನಟನೆ ಮತ್ತು ನೃತ್ಯದ ಸಮ್ಮಿಲನವಾಗಿದ್ದು, ದೇವತೆ ಮತ್ತು ರಾಕ್ಷಸರ ನಡುವಿನ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಈ ಅತ್ಯಂತ ಜನಪ್ರಿಯ ದಕ್ಷಿಣ ರಾಜಸ್ಥಾನಿ ಆಚರಣೆಯು ಬಿಲ್ ಬುಡಕಟ್ಟಿನ ದೈವಿಕ ಗ್ರಹಿಕೆಯನ್ನ ಪ್ರತಿಬಿಂಬಿಸುತ್ತದೆ. ಇದು 3 ಅಥವಾ 4ನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ತಿಳಿದು ಬಂದಿದೆ. ಇದು ಗುಜರಾತ್ನ ಆಡಳಿತಗಾರ ಸಿದ್ದರಾಜ್ ಜೈಸಿಂಗ್ ಅವರ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು. ಅಂಬಾದೇವಿ ಮತ್ತು ಬಿಮ್ವಾಲ ಎಂಬ ರಾಕ್ಷಸನ ನಡುವಿನ ತೀವ್ರ ಹೋರಾಟವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ತೋರಿಸುತ್ತದೆ. ಗೌರಿಯ ಮೂಲಕತೆ ಶಿವ ಮತ್ತು ರಾಕ್ಷಸ ಭಸ್ಮಾಸುರನ ಕಥೆಯಾಗಿದೆ. ಕಲಾವಿದರು ತಮ್ಮ ವಿವಾಹಿತ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳು ವಾಸಿಸುವ ಹಳ್ಳಿಗಳಲ್ಲಿ ನಾಟಕಗಳನ್ನು ಪ್ರದರ್ಶಿಸುತ್ತಾರೆ. ಈ ಪದ್ಧತಿಯು ಮದುವೆಯ ನಂತರ ತಮ್ಮ ಪ್ರೀತಿಪಾತ್ರರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಅವರಲ್ಲಿ ಹೆಮ್ಮೆ ಮತ್ತು ಸುರಕ್ಷತೆಯ ಭಾವನೆಯನ್ನ ಮೂಡಿಸುವುದು ಈ ಪದ್ಧತಿಯ ಉದ್ದೇಶವಾಗಿದೆ. ಈ ನೃತ್ಯ ನಾಟಕವು ಗೌರಿ ಅಥವಾ ರಾಯ್ ನಾಚ್ ಎಂಬ ಹೆಸರುಗಳಿಂದ ಕರೆಯಲ್ಪಡುವ ಮೂಕಾಭಿನಯ ಮತ್ತು ಸಂಭಾಷಣೆಯನ್ನು ಕೌಶಲ್ಯದಿಂದ ಸಂಯೋಜಿಸುತ್ತದೆ. ಇದಲ್ಲದೆ ಉತ್ಸಾಹಭರಿತ ಹಿನ್ನೆಲೆ ಸಂಗೀತ ಮತ್ತು ವರ್ಣರಂಜಿತ ವೇಷಭೂಷಣಗಳು ಆ ಸ್ಥಳವನ್ನು ಉತ್ಸಾಹದಿಂದ ತುಂಬಿಸುತ್ತವೆ. ಪ್ರದರ್ಶನದುದ್ದಕ್ಕೂ ವಿವಿಧ ದೃಶ್ಯಗಳನ್ನು ಅಭಿನಯಿಸಲಾಗುತ್ತದೆ. ಇದನ್ನು ಖೇಲ್ ಎಂದು ಕರೆಯಲಾಗುತ್ತದೆ. ಈ ಪ್ರದರ್ಶನದಲ್ಲಿ ಎಲ್ಲ ಪಾತ್ರಗಳನ್ನು ಪುರುಷರು ನಿರ್ವಹಿಸುತ್ತಾರೆ. ಮಹಿಳೆಯರು ಯಾವುದೇ ರೀತಿಯ ಪಾತ್ರಗಳನ್ನು ನಿರ್ವಹಿಸುವುದಿಲ್ಲ. ಗೌರಿ ಇದು ಬಿಲ್ ಸಮುದಾಯದವರು ಆಚರಿಸುವಂತಹ ಒಂದು ಹಬ್ಬವಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.